ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿದಂತ ಪ್ರಕರಣ. ದರ್ಶನ್ ಅರೆಸ್ಟ್ ಆಗ್ಬಿಟ್ರು ಅಂತಂದಾಗ ಒಂದರೆ ಕ್ಷಣ ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕ್ ಆಗಿತ್ತು. ಈಗ ಅದೆಲ್ಲವೂ ಕೂಡ ಹಳೆ ಸುದ್ದಿ. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಸಾಕಷ್ಟು ಫೋಟೋಗಳು ಹೊರಗಡೆ ಬರ್ತಾ ಇದೆ, ಸಾಕಷ್ಟು ಅಂಶಗಳು ಹೊರಗಡೆ ಬರ್ತಾ ಇದೆ, ಎಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡಿದ್ರು? 3991 ಪುಟಗಳ ಚಾರ್ಜ್ ಶೀಟು, 7 ಸಂಪುಟಗಳನ್ನ ಒಳಗೊಂಡಂತ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ? ಸುಖ ಸುಮ್ಮನೆ ದರ್ಶನ್ ಅರೆಸ್ಟ್ ಮಾಡಿದಾರಾ? ಇಲ್ಲ, ಈ ಕೇಸಲ್ಲಿ ದರ್ಶನನ್ನ ಸಿಲುಕಿಸಲಾಗ್ತಾ ಇದೆ ಅಂತ ಒಂದಷ್ಟು ಜನ ಮಾತನಾಡಿದ್ರು. ಅದೆಲ್ಲ ಊಹಾಪೋಹಗಳಿಗೂ ಅಂತೆ ಕಂತೆಗಳಿಗೂ ಹಿಂಗಂತೆ ಹಂಗಂತೆ ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ಚಾರ್ಜ್ ಶೀಟ್ ಅಲ್ಲಿರುವಂತಹ ಅಂಶಗಳು ಎಲ್ಲವೂ ಕೂಡ ಈಗ ಹೊರಗಡೆ ಬಂದಿದೆ. ಈಗ ನಾವು ನಿಮಗೆ ತಿಳಿಸಬೇಕಾಗಿರುವಂತಹ ವಿಚಾರ, ಈ ಡಿ ಗ್ಯಾಂಗ್ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು, ಯಾವ ರೀತಿ ಸಂಚನ್ನ ರೂಪಿಸಿತು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೆ. ಒಬ್ಬ ಸೆಲೆಬ್ರಿಟಿ ಸ್ಥಾನದಲ್ಲಿದ್ದಂತಹ ದರ್ಶನ್ ಎಷ್ಟು ಕ್ರೌರ್ಯವನ್ನ ಮೆರೆದಿದ್ದಾರೆ, ಇದೆಲ್ಲದರ ಅಪ್ಡೇಟ್ಸ್ ಅನ್ನ ಚಾರ್ಜ್ ಶೀಟ್ ನಲ್ಲಿರುವಂತಹ ಎಕ್ಸ್ಕ್ಲೂಸಿವ್ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದೊಂದೇ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದರ್ಶನ್ ಶೂಸ್ ಅನ್ನ ವಶಪಡಿಸಿಕೊಳ್ಳಾಯ್ತು, ಯಾವ ರೀತಿ ಹತ್ಯೆಯನ್ನ ಮಾಡಿದ್ರು, ಯಾರ್ಯಾರು ಹೇಗೆ ಸಂಪರ್ಕ ಮಾಡಿದ್ರು, ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ರೀಲ್ಗಿಂತ ಭಯಾನಕ ರಿಯಲ್ ಕ್ರೌರ್ಯ ದರ್ಶನ. ಚಾರ್ಜ್ ಶೀಟ್ ನಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ಪಿನ್ ಟು ಪಿನ್ ಡೀಟೇಲ್ಸ್. 3991 ಪುಟಗಳ ಆರೋಪ ಪಟ್ಟಿಯಲ್ಲಿ ಕೃತ್ಯದ ಕಂಪ್ಲೀಟ್ ಚಿತ್ರಣ ಇದೆ. ಚಾರ್ಜ್ ಶೀಟ್ ನಲ್ಲಿವೆ ಸಾಂದರ್ಭಿಕ ಸಾಕ್ಷ್ಯಗಳ ಫೋಟೋಗಳು. ಎಲ್ಲೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರೇಣುಕಾ ಹತ್ಯೆ ಪ್ಲಾನು, ಸ್ಕೆಚ್ ವೇಳೆ ಆರೋಪಿಗಳ ಕಾಲ್ ಡೀಟೇಲ್ಸ್ ಎಲ್ಲವನ್ನ ಕೂಡ ಮೆನ್ಷನ್ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಯಾವ ಆರೋಪಿ ಯಾರಿಗೆ ಎಷ್ಟು ಬಾರಿ ಕರೆ ಮಾಡಿದ್ದ, ಎಷ್ಟೊತ್ತಿನಲ್ಲಿ ಸಂಪರ್ಕ ಮಾಡಿದ್ದ, ಸಂಪೂರ್ಣ ಮಾಹಿತಿಯನ್ನ ಸಚಿತ್ರವಾಗಿ ಪೊಲೀಸರು ವಿವರಿಸಿದ್ದಾರೆ. ಒಂದು ಟ್ರೀಯನ್ನೇ ಮಾಡಿದ್ದಾರೆ. ರೀಲ್ಗಿಂತಲೂ ಕೂಡ ರಿಯಲ್ ಕ್ರೌರ್ಯ ದರ್ಶನ ಇದೆಯಲ್ಲ, ಇದು ಅಷ್ಟು ಭಯಾನಕವಾಗಿದೆ. ಚಾರ್ಜ್ ಶೀಟ್ ನಲ್ಲಿ ರೇಣುಕಾಸ್ವಾಮಿಯ ಪಿನ್ ಟು ಪಿನ್ ಈ ಹತ್ಯೆಯ ಡೀಟೇಲ್ಸ್ ಅನ್ನ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಚಾರ್ಜ್ ಶೀಟ್ ನಲ್ಲಿ ಸ್ವ-ಇಚ್ಛಾ ಹೇಳಿಕೆಗಳನ್ನ ದಾಖಲಿಸಲಾಗಿದೆ. ದರ್ಶನ್ ಅಲಿಯಾಸ್ ಡಿ ಬಾಸ್ ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಸೊ ಯಾರ್ಯಾರ ಜೊತೆಗೆ ಏನೆಲ್ಲ ಸಂಬಂಧವನ್ನ ಹೊಂದಿದ್ರು, ಯಾರ್ಯಾರಿಗೆ ಹೇಗೆ ಪರಿಚಯ, ಯಾರ್ಯಾರು ಎಷ್ಟೆಷ್ಟು ಬಾರಿ ಕಾಲ್ ಮಾಡಿದ್ದಾರೆ, ರೇಣುಕಾಸ್ವಾಮಿ ಹತ್ಯೆಯ ಮೊದಲು ಹಾಗೂ ಹತ್ಯೆಯ ನಂತರ ಯಾರ್ಯಾರನ್ನ ಎಷ್ಟೆಷ್ಟು ಸಲ ಸಂಪರ್ಕ ಮಾಡಿದ್ರು, ಎಷ್ಟು ಕ್ರೂರವಾಗಿ ವರ್ತಿಸಿದ್ದಾರೆ, ಯಾರ್ಯಾರು ಯಾವ್ಯಾವ ರೀತಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಚಾರ್ಜ್ ಶೀಟ್ ಒಳಗೊಂಡಿದೆ. ಹಾಗಾಗಿನೇ ಅದು 3991 ಪುಟಗಳ ಚಾರ್ಜ್ ಶೀಟ್ ಆಗಿರೋದು. ಪ್ರಕರಣದಲ್ಲಿ 231 ಸಾಕ್ಷಿಗಳು ಮತ್ತು 8 ಟೆಕ್ನಿಕಲ್ ವರದಿಗಳಿದ್ದಾವೆ. ಎಲ್ಲವನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ದಾಖಲಿಸಿದ್ದಾರೆ. ಬಹಳ ಅದ್ಭುತವಾಗಿ ಚಾರ್ಜ್ ಶೀಟ್ ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ನೀಡಿರುವ ತಪ್ಪೊಪ್ಪಿಗೆ ಹೇಳಿಕೆ ಕೂಡ ಚಾರ್ಜ್ ಶೀಟ್ ನಲ್ಲಿದೆ. ಎಲ್ಲ ಆರೋಪಿಗಳು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಯಾವ ರೀತಿ ಟ್ರ್ಯಾಪ್ ಮಾಡಿದ್ರು, ಹತ್ಯೆ ನಡೆದಿದ್ದು ಹೇಗೆ, ಅಗತ್ಯ ಚಿತ್ರಗಳ ಸಹಿತ ಇಂಚಿಂಚಾಗಿ ಮಾಹಿತಿಯನ್ನ ದಾಖಲು ಮಾಡಲಾಗಿದೆ. ಖಡಕ್ ಅಧಿಕಾರಿಗಳ ಆರೋಪ ಪಟ್ಟಿಯಿಂದ ದರ್ಶನ್ ಲಾಕ್ ಆಗೋದು ಪಕ್ಕ. ಪವಿತ್ರ ಗೌಡ ಮತ್ತು ದರ್ಶನ್ಗೆ ಸಂಕಷ್ಟ ಖಚಿತ. ಪೊಲೀಸರಿಗೆ ಪ್ರಕರಣದಲ್ಲಿ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಎಷ್ಟು ಅದ್ಭುತವಾಗಿ ಚಾರ್ಜ್ ಶೀಟ್ ಅನ್ನ ಮಾಡಿದ್ದಾರೆ. ಎಲ್ಲಿ ಬೇಕಾದ್ರೂ ದರ್ಶನನ್ನ ಬಚಾವ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಬಹುದಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ದರ್ಶನನ್ನ ಬಚಾವ್ ಮಾಡುವ ಕೆಲಸಕ್ಕೆ ಪೊಲೀಸರು ಮುಂದಾಗ್ಲಿಲ್ಲ. ಅನ್ಯಾಯ ಆದವರಿಗೆ ನ್ಯಾಯ ಆಗ್ಲೇಬೇಕು, ನ್ಯಾಯ ಸಿಗಲೇಬೇಕು. ಮತ್ತೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿನ ಅಡಿಯಲ್ಲಿ ಅವರು ಒಂದೇ ಅನ್ನುವಂಥದ್ದನ್ನ ಪೊಲೀಸರು ಸಾಬೀತುಪಡಿಸಿದ್ದಾರೆ. ಎಲ್ಲೂ ಕೂಡ ದರ್ಶನ್ ತಪ್ಪಿಸಿಕೊಳ್ಳದ ಹಾಗೆ ಪೊಲೀಸರು ಪಕ್ಕಾ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಪಕ್ಕಾ ದರ್ಶನ್ ಲಾಕ್ ಆಗೋದು ಕನ್ಫರ್ಮು. ಯಾಕಂತಂದ್ರೆ ಎಲ್ಲೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಒಂದು ಸಣ್ಣ ಅಂಶಗಳನ್ನು ಕೂಡ ಪೊಲೀಸರು ಮೆನ್ಷನ್ ಮಾಡಿದ್ದಾರೆ. ಸಾಕಷ್ಟು ಸಾಕ್ಷಿಗಳು, 231 ಸಾಕ್ಷಿಗಳು ಅಂತಂದ್ರೆ ಅದು ಹುಡುಗಾಟದ ಮಾತು ಅಲ್ವೇ ಅಲ್ಲ. ಆ ರೀತಿಯಾಗಿ ಬಹಳ ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ವೇನಲ್ಲಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ. ಸೊ ಈ ಚಾರ್ಜ್ ಶೀಟ್ ನಲ್ಲಿ ಎಲ್ಲಾದ್ರೂ ಒಂದು ಲೂಪ್ ಹೋಲ್ ಸಿಕ್ಕಿದ್ರೆ ಸಾಕು, ಜಾಮೀನಿಗೆ ಮೊರೆ ಹೋಗೋಣ ಅಂತ ದರ್ಶನ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಚಾರ್ಜ್ ಶೀಟ್ ಬಹಳ ನೀಟಾಗಿ ಹಾಕಿರೋದ್ರಿಂದ, ಎಲ್ಲ ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ದರ್ಶನ್ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ಅಂಡ್ ಪವಿತ್ರ ಗೌಡ ಎಲ್ಲವನ್ನ ಕೂಡ ಈ ಒಂದು ಪೊಲೀಸರ ಸ್ವ-ಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ.
ಸ್ವಇಚ್ಛಾ ಹೇಳಿಕೆಯಲ್ಲಿ ಪವಿತ್ರ ಗೌಡ ಎಲ್ಲ ಡೀಟೇಲ್ಗಳನ್ನ ಒಪ್ಕೊಂಡಿದ್ದಾರೆ. ಯಾವ ರೀತಿ ಹತ್ಯೆಗೆ ಪ್ಲಾನ್ ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಹೇಗೆ ಟ್ರ್ಯಾಪ್ ಮಾಡಿದ್ರು ನೋಡಿ. ಜೂನ್ 5ನೇ ತಾರೀಕಿಂದಲೇ ರೇಣುಕಾಸ್ವಾಮಿಯ ಬೇಟೆ ಆರಂಭ ಆಗಿತ್ತು. ಕೆಡಿ ಗ್ಯಾಂಗ್ ಕೃತ್ಯದ ಬಗ್ಗೆ ಆರೋಪ ಪಟ್ಟಿಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ. ಪವನ್, ಪವಿತ್ರ, ವಿನಯ್, ಧನರಾಜ್ ಮಧ್ಯೆ ಪರಸ್ಪರ ಕರೆಗಳಿತ್ತು. ಕಾಲ್ಸ್ ಮಾಡಿದ್ರು ಒಬ್ರಿಗೊಬ್ರು. ರೇಣುಕಾಸ್ವಾಮಿಗೆ ಅವತ್ತು 4 ಕರೆಯನ್ನ ಪವನ್ ಮಾಡಿಬಿಟ್ಟು ಕೆಡ್ಡಾಗೆ ಕೆಡವಿದ್ದು ರೇಣುಕಾಸ್ವಾಮಿಯನ್ನ. ಜೂನ್ 6ರಂದು ಪವನ್, ರಾಘವೇಂದ್ರ ಸೇರಿ ಹಲವರ ಮಧ್ಯೆ ಕಾಲ್ ಎಕ್ಸ್ಚೇಂಜ್ ಆಗಿದೆ. ಪವನ್, ವಿನಯ್, ನಾಗರಾಜ್ ಜೊತೆ ದರ್ಶನ್ ನಿರಂತರ ಸಂಪರ್ಕದಲ್ಲಿ ಕೂಡ ಇದ್ರು. ಕೆಡಿ ಗ್ಯಾಂಗ್ ಚಕ್ರವ್ಯೂಹದಲ್ಲಿ ಅವತ್ತೇ ರೇಣುಕಾಸ್ವಾಮಿ ಸಿಕ್ಕಾಕೊಂಡಿದ್ದ. ಇವರ ಪ್ಲಾನು ಇದು ಯಾಕೆ ಪ್ರೀ ಪ್ಲಾನ್ ಅಂತ ಹೇಳಿದ್ರೆ ಇವರು ಜೂನ್ 5ನೇ ತಾರೀಕಿಗೆ ಪ್ಲಾನ್ ಮಾಡಿರ್ತಾರೆ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡೋದಕ್ಕೆ. ಅವತ್ತಿಂದನೇ ಆರಂಭ ಮಾಡಿರ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಕಾಲ್ ಹಿಸ್ಟ್ರಿಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರ್ಯಾರ ನಡುವೆ ಎಷ್ಟೆಷ್ಟು ಸಲ ಕಾಲ್ಸ್ ಹೋಗಿದೆ ಅಂತ ಹೇಳಿ. ನೋಡಿ, ಇದು ಪವನ್ ಕಾಲ್ ಮಾಡಿರುವಂತ ನೋಡಿ. A3 ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಕಾಲ್ಸ್ ರಿಪೋರ್ಟ್ ಆನ್ 5th June 2024. ನೋಡಿ, ಇದು ರೇಣುಕಾಸ್ವಾಮಿಗೆ ಕಾಲ್ ಮಾಡಿರೋದು ಯಾರು? ಪವನ್ ಇಂದ ರೇಣುಕಾಸ್ವಾಮಿಗೆ ಅವತ್ತು ಒಟ್ಟು 4 ಕಾಲ್ಗಳು, 4 SMS ಹೋಗಿದೆ. 2 SMS, ಒಂದು ಇನ್ಕಮಿಂಗ್ ಕಾಲು, ಒಂದು ಔಟ್ ಗೋಯಿಂಗ್ ಕಾಲ್ ಆಗಿದೆ. ಇದು 5ನೇ ತಾರೀಕು 5th June. A3 ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ನ ಕಾಲ್ ರಿಪೋರ್ಟ್ಸ್ ಗಮನಿಸ್ತಾ ಇದ್ದೀರಿ. ಜೊತೆಗೆ ಪವನ್ ನಿಂದ A5 ವಿನಯ್ಗೆ ಒಂದು ಕರೆ ಹೋಗಿದೆ. ಇಲ್ಲಿ ವಿನಯ್ನ ಗಮನಿಸ್ತಾ ಇದ್ದೀರಿ. ವಿನಯ್ಗೆ ಇದು ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಮಾಡಿರುವಂತಹ ಒಂದು ಕಾಲ್ ರಿಪೋರ್ಟ್ಸ್ ಇದು. ಜೊತೆಗೆ ಪವನ್ ನಿಂದ ಧನರಾಜ್ಗೆ ಒಟ್ಟು 2 ಕರೆಗಳು ಬಂದಿದೆ, 1 ಕರೆಗಳು ಬಂದಿದೆ. ಸೊ ಹೀಗೆ ಪವಿತ್ರ ಗೌಡ ಹಾಗೂ ಪವನ್ ನಡುವೆ 18 ಕಾಲ್ಗಳು, 18 ಸಲ ಕಾನ್ವರ್ಸೇಷನ್ ಆಗಿದೆ. 12 ಕಾಲು, 4 ಮೆಸೇಜ್, ಟೋಟಲ್ ಕಾಲ್ಸ್ ಅಂಡ್ SMS ತಗೊಂಡಾಗ ನೋಡಿ, ಪವನ್ ಹಾಗೂ ಪವಿತ್ರ ಗೌಡ ನಡುವೆ ಎಷ್ಟು ಸಲ ಸಂಪರ್ಕ ಮಾಡಿದ್ದಾರೆ ಅಂತಂದ್ರೆ 16 ಸಲ ಸಂಪರ್ಕ ಮಾಡಿದ್ದಾರೆ ಪವನ್ ಮತ್ತೆ ಪವಿತ್ರ ಗೌಡ ಇಬ್ರು. ಸೊ ನೀವು ಗಮನಿಸ್ತಾ ಇರಬಹುದು ಇಲ್ಲಿ, ಇದು ಜೂನ್ 5ನೇ ತಾರೀಕು ಪವನ್ನ ಕಾಲ್ ಹಿಸ್ಟ್ರಿ. ಇದೆಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ. ಪವನ್ ನಿಂದ ರೇಣುಕಾಸ್ವಾಮಿಗೆ ಒಟ್ಟು 4 ಸಲ ಕರೆ ಹೋಗುತ್ತೆ. ಅಂದ್ರೆ ಕಾಲ್ ಮತ್ತೆ SMS 2 ಸೇರಿ 2 ಸಲ ಕಾಲ್ಸ್, 2 SMS ಪಾಸ್ ಆಗುತ್ತೆ. ಪವನ್ ಇಂದ ವಿನಯ್ಗೆ 1 ಕಾಲ್ ಹೋಗುತ್ತೆ. 5ನೇ ತಾರೀಕು ಜೂನ್ 5ನೇ ತಾರೀಕು ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿದ್ರಲ್ಲ, ಅವತ್ತು ಒಂದು ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ಕಡಿಮೆ ಇಲ್ಲದ ಹಾಗೆ ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪವನ್ ಇಂದ ಧನರಾಜ್ಗೆ 1 ಕರೆ ಹೋಗುತ್ತೆ. ಪವನ್ ಮತ್ತೆ ಪವಿತ್ರ ಗೌಡ ನಡುವೆ ಅವತ್ತು ಸುಮಾರು 16 ಬಾರಿ ಕಾನ್ವರ್ಸೇಷನ್ಸ್ ಇರುತ್ತೆ. 12 ಸಲ ಒಬ್ರಿಗೊಬ್ರು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ಕೊಳ್ತಾರೆ. ಜೊತೆಗೆ 4 SMS ಗಳಿರುತ್ತೆ. ಔಟ್ ಕಾಲ್ಸ್, ಇನ್ ಕಾಲ್ಸ್ 2, ಇನ್ಕಮಿಂಗ್ ಔಟ್ ಗೋಯಿಂಗ್ 2 ಸೇರಿ ಟೋಟಲ್ 16 ಬಾರಿ ಒಬ್ರಿಗೊಬ್ರು ಅವರು ಸಂಪರ್ಕದಲ್ಲಿರ್ತಾರೆ. ಯಾರು? ಪವನ್ ಮತ್ತೆ ಪವಿತ್ರ ಗೌಡ. ಸೊ ಇದು ಪವನ್ನ ಕಾಲ್ ರಿಪೋರ್ಟ್ಸ್. ಜೂನ್ 5ನೇ ತಾರೀಕು ಪವನ್ನ ಕಾಲ್ ರಿಪೋರ್ಟ್ಸ್. ಇದೇ ಹಿಸ್ಟ್ರಿಯಲ್ಲಿ ನೋಡ್ತಾ ಹೋದ್ರೆ ಇದು ಜೂನ್ 5ನೇ ತಾರೀಕುದು. ಮತ್ತೆ ಜೂನ್ 6 ಕೂಡ ನೋಡಿ, ಪವನ್ ಇಂದ ಯಾರ್ಯಾರಿಗೆ ಕಾಲ್ಸ್ ಹೋಗಿದೆ, ಎಷ್ಟು ನೀಟಾಗಿ ಟ್ರೀ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ. A3 ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಕಾಲ್ಸ್ ರಿಪೋರ್ಟ್ ಆನ್ June 6, 2024. ನೋಡಿ, ಇಲ್ಲಿ ಪವನ್ ರೇಣುಕಾಸ್ವಾಮಿ ಜೊತೆ ಟೋಟಲ್ 6 ಸಲ SMS ಗಳನ್ನ ಮಾಡಿರೋದು. 6 ಇನ್ಕಮಿಂಗ್ SMS, 1 ಔಟ್ ಗೋಯಿಂಗ್ SMS ಇದೆ. ಪವಿತ್ರ ಗೌಡಗೆ ಪವನ್ ಮಾಡಿರೋದು ಟೋಟಲ್ 16 SMS ಗಳು. ಅವತ್ತು ಪವನ್ ನಿಂದ ರಾಘವೇಂದ್ರ, ಲಕ್ಷ್ಮಣ್, ವಿನಯ್, ಧನರಾಜ್, ಧನುಷ್, ನಂದೀಶ್, ನಾಗರಾಜ್ ಎಲ್ಲರಿಗೂ ಕೂಡ ಕರೆ ಹೋಗುತ್ತೆ. ಅವತ್ತು ಎಲ್ಲರಿಗೂ ಕೂಡ ಕರೆ ಹೋಗುತ್ತೆ. ಇದು ಪವನ್ನ 6ನೇ ತಾರೀಕಿನ ಕಾಲ್ ಹಿಸ್ಟ್ರಿ. ಇದು ಪವನ್ನ 6ನೇ ತಾರೀಕಿನ ಕಾಲ್ ಹಿಸ್ಟ್ರಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಅವತ್ತು ಎಲ್ಲರ ಜೊತೆಲೂ ಕೂಡ ಅವನು ಕಾಲ್ಸ್ ಮತ್ತೆ ಮೆಸೇಜ್ ಅಲ್ಲಿ ಇರ್ತಾನೆ.
ಅವತ್ತು ಎಲ್ಲರ ಜೊತೆ ಕೂಡ ಅವನು ಕಾಲ್ಸ್ ಮತ್ತೆ ಮೆಸೇಜ್ ಅಲ್ಲಿ ಇರ್ತಾನೆ. ಆ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಪವನ್ ನಿಂದ ರಾಘವೇಂದ್ರಗೂ ಮೆಸೇಜಸ್ ಹೋಗುತ್ತೆ, ಕಾಲ್ಸ್ ಹೋಗುತ್ತೆ, ಪವಿತ್ರ ಗೌಡಗೂ SMS ಗಳು ಹೋಗುತ್ತೆ. ರೇಣುಕಾ ಸ್ವಾಮಿ ಅಲಿಯಾಸ್ ಗೌತಮ್ ಅನ್ನುವಂತ ಫೇಕ್ ಅಕೌಂಟ್ ಇಂದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇರ್ತಾನೆ. ಸೊ ಈ ರೀತಿ ಪವನ್ನ ಕಾಲ್ ಹಿಸ್ಟ್ರಿಯನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಟವರ್ ಡಂಪ್ ಮಾಡಿದಾಗ ಸೊ ಎಲ್ಲ ಮಾಹಿತಿಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ. ಪವನ್ ಹಾಗೂ ವಿನಯ್ನ ನಡುವೆ ಟೋಟಲ್ 11 ಕಾಲ್ ಎಕ್ಸ್ಚೇಂಜ್ ಆಗಿದೆ. ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ 11 ಕಾಲ್ ಜೂನ್ 6ನೇ ತಾರೀಕು ಪವನ್ ಹಾಗೂ ವಿನಯ್ನ ನಡುವೆ 11 ಕಾಲ್ ಎಕ್ಸ್ಚೇಂಜ್ ಆಗುತ್ತೆ. ಇನ್ನು ದರ್ಶನ್ ಹಾಗೆ ಲಕ್ಷ್ಮಣ್ ನಡುವೆನೂ ಒಂದಷ್ಟು ಕಾಲ್ಗಳು ಎಕ್ಸ್ಚೇಂಜ್ ಆಗಿದೆ. ದರ್ಶನ್ ಹಾಗೂ ಲಕ್ಷ್ಮಣ್ ನಡುವೆ 11 ಸಲ ಕಾಲ್ ಎಕ್ಸ್ಚೇಂಜ್ ಆಗಿದೆ. ಸೊ ಹೀಗೆ ಸಾಕಷ್ಟು ಬಾರಿ ಎಲ್ಲ ಆರೋಪಿಗಳಿದಾರಲ್ಲ, ಈ 17 ಮಂದಿ ಆರೋಪಿಗಳು, ಇವ್ರು ಎಲ್ಲದರ ಜೊತೆ ನಡುವೆಯೂ ಕೂಡ ಕಾಲ್ ಎಕ್ಸ್ಚೇಂಜ್ ಆಗಿರುವಂತದ್ದನ್ನ ಈಗ ಗಮನಿಸ್ತಾ ಇದ್ದೀರಿ. ನೆಕ್ಸ್ಟ್ ರಾಘವೇಂದ್ರ. ಜೂನ್ 6ನೇ ತಾರೀಕು ರಾಘವೇಂದ್ರ ಕಾಲ್ ರಿಪೋರ್ಟ್ಸ್ ನ ನೋಡ್ತಾ ಇದ್ದೀರಿ. ನೋಡಿ, ಜೂನ್ 6ನೇ ತಾರೀಕು ರಾಘವೇಂದ್ರ ಕಾಲ್ ರಿಪೋರ್ಟ್ಸ್ ನ ತೆಗೆದಿರೋದು. ರಾಘವೇಂದ್ರ ಹಾಗೂ ಪವನ್ ನಡುವೆ 7 ಬಾರಿ ಮಾತುಕತೆ ಆಗಿದೆ. ಐ ಹೋಪ್ ಯು ಕ್ಯಾನ್ ಸಿ ಹಿಯರ್. ಮತ್ತೆ ರಾಘವೇಂದ್ರ ಹಾಗೂ ಜಗ್ಗ ಅಲಿಯಾಸ್ ಜಗದೀಶ್ನ ನಡುವೆ 8 ಬಾರಿ ಮಾತುಕತೆ ಆಗಿದೆ. ಜಗದೀಶ್ ಹಾಗೂ ಅನುಕುಮಾರ್ ನಡುವೆ 6 ಸಲ ಮಾತುಕತೆ ಆಗಿದೆ. ದೀಪಕ್ ಮತ್ತು ಕಾರ್ತಿಕ್ ನಡುವೆ 1 ಸಲ ಮಾತುಕತೆ ಆಗಿದೆ. ಇದು ರಾಘವೇಂದ್ರನ ಕಾಲ್ ಹಿಸ್ಟ್ರಿ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಇದನ್ನ ಮೆನ್ಷನ್ ಮಾಡಿದ್ದಾರೆ. ಈಗ ನೀವು ಏನ್ ನೋಡ್ತಾ ಇದ್ದೀರಿ, ಆರೋಪಿ ಪ್ರಕರಣದ 4ನೇ ಆರೋಪಿ ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ, ಜೊತೆಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬರುವಲ್ಲಿ ಆತನ ಪಾತ್ರ ಕೂಡ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ಪವಿತ್ರ ಗೌಡ ಕಾಲ್ ರಿಪೋರ್ಟ್ಸ್ ನೋಡ್ಬಿಡೋಣ. 7th ಜೂನ್ ಪವಿತ್ರ ಗೌಡ ಕಾಲ್ ರಿಪೋರ್ಟ್ಸ್, ಕಾಲ್ ಹಿಸ್ಟ್ರಿ. ಪವನ್ ಹಾಗೂ ಪವಿತ್ರ ಗೌಡ ನಡುವೆ 10 ಸಲ ಕಾಲ್ ಎಕ್ಸ್ಚೇಂಜ್ ಆಗಿದೆ. ಅಂಡ್ ಧನ್ರಾಜ್ ಮತ್ತು ಪವಿತ್ರ ನಡುವೆ 2 ಸಲ ಕಾಲ್ ಎಕ್ಸ್ಚೇಂಜ್ ಆಗಿದೆ. ದರ್ಶನ್ ಹಾಗೂ ಪವನ್ ನಡುವೆ 3 ಸಲ ಮಾತುಕತೆ ಆಗಿದೆ. ಇದು ಪವಿತ್ರ ಗೌಡಳ ಕಾಲ್ ಹಿಸ್ಟ್ರಿ. 7ನೇ ತಾರೀಕು ಜೂನು. ನೀವು ನೋಡ್ತಾ ಹೋದ್ರೆ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೂ ಕೂಡ ಇದು ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲ ಪ್ಲಾನ್ ಮಾಡಿ ಒಬ್ರಿಗೊಬ್ರು 10 ಸಲ 20 ಸಲ ಕಾಲ್ ಮಾಡಿಕೊಂಡು ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅನ್ನೋದ್ರ ಮುಖಾಂತರ ಮಾತುಕತೆಯನ್ನ ಮಾಡಿ ಎಲ್ಲರೂ ಕೂಡ ಸೊ ಈ ಪ್ರಕರಣವನ್ನ ತುಂಬಾ ನೀಟಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅದು ಸಾಧ್ಯ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಈ ಪ್ರಕರಣದಿಂದ ಹೊರಗೆ ಬರಬೇಕು, ಮುಚ್ಚಾಕ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ಅವರೇ ಹೆಣೆದಂತ ಬಲೆಯಲ್ಲಿ ಈಗ ಅವರೇ ಸಿಕ್ಕಾಕೊಂಡಿದ್ದಾರೆ.